ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇದು ನಾನು ಮನೆಯಲ್ಲಿ ಒಂದ್ಸರಿ ಮಾಡಿಟ್ಟಿದ್ವಿ. ಆ ಥರ ಗಣಪ ಸ್ವಲ್ಪ ಅದೇನೋ ಋಷಿಮನೆ ಥರ ಅನಿಸ್ತು. ಇಲ್ಲ ನಾನೇ ಮಾಡಿ ನೋಡೋಣ ಅಂತ ಒಂದು ವರ್ಷ ಮಾಡಿದೆ. ಬೇರೆಯವರು ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗೈತೆ ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ನಾನೇ ಮಾಡಿ ನೋಡಿದೆ, ಚೆನ್ನಾಗಿ ಬಂತು. ಎಲ್ಲರೂ ಇಷ್ಟಪಟ್ಟಿದ್ದಾರೆ ಓಣೆಗೆಲ್ಲರೂ. ಚಲೋ ಮಾಡಕತ್ತಿದ್ದಿ ಅಂದರು. ಹೋದ ವರ್ಷ ಒಂದು 20 ಮಾಡಿದ್ದೆ, ಅದು ಸೇಲ್ ಆಯಿತು. ಹಾಗಾಗಿ ಈ ವರ್ಷವೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಕೂತಿದ್ದೀವಿ. ಇದು ಪ್ಯೂರ್ ಮಣ್ಣು, ಇದರಲ್ಲೇನು ಮಿಕ್ಸ್ ಇಲ್ಲ. ನಾನು ಮನಸ್ಪೂರ್ವಕವಾಗಿ ಮನಸ್ಸಿಂದ ತೊಗೊಂಡು ಗಣಪನ ಮಾಡಕತ್ತಿದ್ದೀನಿ. ಹಾಗಾಗಿ ಎಲ್ಲರೂ ತೊಗೋಬೇಕು. ಮಣ್ಣಿಂದು ಶ್ರೇಷ್ಠ. ಆಮೇಲೆ ಹೊರಗಡೆದೆಲ್ಲ ತೊಗೊಂಡ್ರೆ ಅದು ನೀರಲ್ಲಿ ಮಿಕ್ಸ್ ಆಗಲ್ಲ. ನಮ್ಮ ಮುಂದೆ ಬರ್ತಾ ಮಕ್ಕಳಿಗೆ ಪ್ರಪಂಚ ಚೆನ್ನಾಗಿರಬೇಕು ಅಂದರೆ ಅದು ಹೊರಗಡೆದೆಲ್ಲ ಇದು ಮಾಡಬಾರ್ದು. ಮನೆಯಲ್ಲಿ ಎಲ್ಲರೂ ಮಾಡಿಕೊಂಡು ಎಲ್ಲರೂ ಪೂಜೆ ಮಾಡಬೇಕು. ನೀವು ತೊಗೊಳಕ್ಕಾಗಿಲ್ಲ ಅಂದ್ರೂ ಮಣ್ಣು ತಂದು ಗಣೇಶನ ಮಾಡಿಕೊಂಡು ಪೂಜೆ ಮಾಡಿ. ಗಣೇಶ ಯಾವ ಥರ ಮಾಡಿದ್ರೂ ಇಷ್ಟಪಡ್ತಾನೆ. ಬಟ್ ಹೊರಗಡೆದು ಮುಂದೆ ನಮಗೆ ಚೆನ್ನಾಗಿರಲ್ಲ, ಪ್ರಪಂಚ ಎಲ್ಲ ಹಾಳಾಗುತ್ತೆ ಅದರಲ್ಲಿದ್ದ ಅಂದರೆ ಅದನ್ನು ಬೇಡ ಅಂತ ಅಷ್ಟೇ ಉದ್ದೇಶಕ್ಕೆ ನಾವು ಮಾಡಕತ್ತೀವಿ. ಆಮೇಲೆ ಬಲ್ಮುರಿ ಎಡಮುರಿ ಅಂತೇಳಿ ವಿದ್ಯೆ ಕೊಡ್ತಾನೆ. ಎಡಮುರಿ ಅಂತೇಳಿ ವಿದ್ಯೆ ಜಾಸ್ತಿ, ಗಣಪ ಎಡಗಡೆ ಇದ್ರೇ ಅಂತೇಳಿ ಎಡಗಡೆ ಒಯ್ತಾರೆ. ಕೆಲವರು ಕಾರ್ಯಕ್ರಮಗಳು ಬೇಡ್ಕೊಂಡವರು ಬಲಕ್ಕೆ ಒಯ್ತಾರೆ. ಹಂಗಾಗಿ ಎರಡೂ ನಮೂನೆ ಇದೆ. ಹುಡುಗರು ಜಾಸ್ತಿ ಇರೋದಕ್ಕೋಸ್ಕರ ಹುಡುಗರಿಗೆ ವಿದ್ಯಾಭ್ಯಾಸ ಜಾಸ್ತಿ ಆಗಬೇಕಂತಲೇ ಮಕ್ಳಿಗೆ ವಿದ್ಯೆ ಹತ್ತಬೇಕಂತಲೇ ಗಣಪನ ಜಾಸ್ತಿ ಮಾಡ್ತಾರಂತ ಜಾಸ್ತಿ ಎಡಮುರು ಮಾಡಿದ್ದೀನಿ. ಕೇಳಿಕೊಂಡು ಸ್ವಲ್ಪ ಜಾಸ್ತಿ ಬಲಕ್ಕೆ ಕೇಳ್ಕೊಂಡ್ರೆ ಬಲಕ್ಕೂ ಮಾಡಿಕೊಡ್ತೀವಿ. ಆಮೇಲೆ 2 ಪಾದ ಕಾಣೋ ಥರ ಬೇಕು ಅಂತ ಹೇಳ್ತಾರಲ್ಲ, 2 ಮುಂದೆ ಪಾದ ಇಟ್ಬಿಟ್ಟು ಲುಂಗಿ ಉಟ್ಕೊಂಡು ಕೂತಿರ್ತಾನ, ಆ ಥರ ಕೊಟ್ಟಿದ್ದೀನಿ. ಅದು ಲಕ್ ಗಣಪ ಅಂತ ಹೇಳ್ತಾರೆ. ಲಕ್ ರುಮಾಲ್ ಸುತ್ತಿರ್ತಾರಲ್ಲ ಅವರು ಲಕ್ ನಮಗೆ ಅಂತೇಳಿ ಆ ರುಮಾಲ್ ಸುತ್ತಿರೋದು ಜಾಸ್ತಿ ಮಾಡಿದ್ದೀನಿ. ಆಮೇಲೆ ಕಿರೀಟ ಅದು ಇದೆಲ್ಲ ಹಚ್ಬಿಟ್ಟು ಮಾಡಿದ್ದೀನಿ. ನನಗೆ ಬಂದ ಮಟ್ಟಿಗೆ ನಾನು ಮಾಡಿದ್ದೀನಿ. ನೀವು ತೊಗೋಬೇಕು, ನನಗೆ ಸಹಕಾರ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ.